ಅಲ್ಲ ಇಷ್ಟೊತ್ತು ಎಲ್ಲಿದ್ರಿ ಅತ್ತೆ? ಮಾಯಾ ಬೇರೆ ಕಾಣ್ತಿಲ್ಲ, ಮುಹೂರ್ತ ಟೈಮ್ ಆಗ್ತಾ ಇದೆ. ಮಾಯಾನು ಕಾಣಿಸ್ತಿಲ್ವಾ? ಅಯ್ಯೋ, ಇವಾಗ ಏನ್ ಹೇಳಿ ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಅತ್ತೆ ಯಾಕೆ ಸುಮ್ನೆ ನಿಂತ್ಬಿಟ್ರಿ? ಏನಾಯ್ತು ಅಂತನಾದ್ರೂ ಹೇಳಿ. ಈಗೇನಾದ್ರೂ ನಾನು ನಿಜ ಹೇಳಿದ್ರೆ ಮುಗೀತು ನನ್ನ ಕತೆ. ಏಯ್, ಮದ್ವೆ ದಿನನೂ ಮುಗಿಯಲ್ವಾ ನಿನ್ ನಾಟಕ? ಅಮ್ಮ ಮಗಳು ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ನೀನೇನೋ ಬಂದೆ, ಇನ್ನು ಅವಳು ಎಲ್ಲಿದ್ದಾಳೆ ಹೇಳು. ಮಾಯಾ ಎಲ್ಲಿದ್ದಾಳೆ ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ನೀವು ಡ್ರಾಮಾ ಆಡ್ಕೊಂಡಿರೋಕೆ ಇದೇನ್ ಡ್ರಾಮಾ ಕಂಪನಿನಾ? ಮುಹೂರ್ತ ಮೀರೋಗ್ತಾ ಇದೆ ಕಣೆ. ನಿಜ ಏನು ಅಂತ ಹೇಳು. ನಾನು ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ನಾನು ಮಾಯಾ ನಮ್ಮ ರೂಮಲ್ಲೇ ಇದ್ವಿ. ಯಾರೋ 4 ಜನ ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಕಿಡ್ನಾಪ? ಚೌಲ್ಟ್ರಿಲಿ ಇಷ್ಟು ಜನ ಓಡಾಡ್ತಾ ಇದೀವಿ, ಎಷ್ಟು ಜನ ಇದೀವಿ, ನಮ್ಮೆಲ್ರ ಕಣ್ತಪ್ಸಿ ಅದ್ ಹೇಗ್ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು? ಅದ್ ಸರಿ, ಅವ್ರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನೀನಲ್ಲಿ ಹೋಗಿದ್ದೆ, ಕಡ್ಲೆಪುರಿ ತಿಂತಾ ಇದ್ಯಾ? ಅಲ್ಲ ಅತ್ತೆ, ನಿನ್ನೆ ರಾತ್ರಿ ಹೀಗಾಗಿದೆ ಅಂತ ಹೇಳ್ತಿದ್ದೀರಿ, ಒಂದು ಮಾತು ತಿಳಿಸೋದ್ ಬೇಡ್ವಾ? ಅಯ್ಯೋ ಅಳಿ ಅಂದ್ರೆ ತಿಳ್ಸೋದಕ್ಕೆ ನನಗ್ ಪ್ರಜ್ಞೆ ಇದ್ರೆ ತಾನೆ. ನಾನು ಅವ್ರನ್ನ ತಡಿತಿದ್ನಲ್ಲ, ನನ್ ಪ್ರಜ್ಞೆ ತಪ್ಸಿ ಮಾಯನ್ನ ಎತ್ಕೊಂಡು ಹೋಗ್ಬಿಟ್ರು. ನನಗ್ ಪ್ರಜ್ಞೆ ಬಂದಾಗ ನನ್ ಸ್ಟೋರ್ ರೂಮಲ್ಲಿ ಬಿದ್ದಿದ್ದೆ. ಅಲ್ಲ, ಇದು ಯಾಕೋ ನನಗೆ ಸೀರಿಯಲ್ ಕತೆ ತರ ಅನಿಸ್ತಾ ಇದೆ. ಭಾವ, ಇಂಥ ಸಮಯದಲ್ಲೂ ನಿಮಗ್ ಕಾಮಿಡಿನಾ? ನೀವು ಹೀಗೆಲ್ಲ ಕಾಮಿಡಿ ಮಾಡಿನೇ ನಾನು ನನ್ನ ಮೈಂಡ್ ಕಳ್ಕೊಂಡಿದ್ದು. ಏಯ್ ಅಲ್ಲ ಕಣ, ಅದಕ್ಕೆ ನಾನು ಹೇಗೋ ಕಾರಣ ಆಗ್ತೀನಿ? ಮತ್ತೇನ್ ಭಾವ, ನಾನ್ ನಿನ್ನೆ ರಾತ್ರಿ ಮೈಂಡ್ ರೂಮ್ ಹತ್ರ ಹೋಗ್ತಿದ್ದೆ, ನೀವೇ ಬಂದು ನನ್ನ ಸಂಸಾರ ಅದು ಇದು ಅಂತ ಹೇಳಿ ವಾಪಸ್ ಕರ್ಕೊಂಡು ಹೋಗ್ಲಿಲ್ವಾ? ನೀವು ಸುಮ್ಮನೆ ಇದ್ದಿದ್ರೆ ಮಾಯಾಗೇನೋ ಆಗಿರ್ತಿರ್ಲಿಲ್ಲ, ನಾನು ಹೋಗಿ ಅವಳನ್ನ ಮಾತಾಡ್ಸ್ಕೊಂಡಾದ್ರೂ ಬರ್ತಿದ್ದೆ. ಆಗೋ ತಪ್ತಿತ್ತಲ್ವಾ? ನನ್ನ ನಂಬಿ ನಾನು ನಿಜಾನೇ ಹೇಳ್ತಿದ್ದೀನಿ. ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಹೇಳಿ ಅಂದ್ರೆ ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೊಳ್ತೀನಿ. ನೀನಾಡೋ ನಾಟಕಗಳನ್ನೆಲ್ಲ ಎಷ್ಟು ನೋಡಿದ್ದೀನಿ ನಾನು. ಈಗ ಇದೆಲ್ಲ ಬೇಡ. ಇವಾಗ ಮಾಯಾ ಎಲ್ಲಿದ್ದಾಳೆ ಅಂತ ಹೇಳೆ, ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಅದ್ಕೆ ತಾಯಿಯಾಗಿ ನಾನೇ ನನ್ನ ಮಗಳ ಬಗ್ಗೆ ಯಾಕೆ ಸುಳ್ಳು ಹೇಳಲಿ? ದೇವ್ರಡೆಗ್ಲು ನಾನು ನಿಜ ಹೇಳ್ತಿದ್ದೀನಿ. ನನ್ನ ಮಾತನ್ನ ನಂಬಿ ಹೇಳಿ ಅಂದ್ರೆ ನಾನು ನಿಜನೇ ಹೇಳ್ತಿದ್ದೀನಿ. ಇವ್ರು ಹೇಳ್ತಿರೋದು ನನಗೂ ನಿಜ ಅನ್ನಿಸ್ತಿದೆ. ವಂಶಿ, ಇವ್ರ ನಾಟಕಗಳು ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು. ಇವರು ಸುಳ್ಳು ಹೇಳ್ತಿಲ್ಲ ಅಂತ ಅನ್ನಿಸ್ತಿದೆ. ನಿನ್ನೆ 4 ಜನ ಅನುಮಾನ ಬರೋ ಥರ ಓಡಾಡಿದ್ದಿನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಒಂದು ಊಟೆಯಲ್ಲಿ ಏನೋ ತುಂಬ್ಕೊಂಡು ಹೋಗ್ತಾ ಇದ್ರು. ಆ ಮೂಟೆ ಒಳಗಡೆ ಏನಿದೆ? ಅಣ್ಣ, ತೆಂಗಿನಕಾಯಿ. ಅಣ್ಣ, ತಾಂಬೂಲ ಅಣ್ಣ. ಒಬ್ಬ ನೋಡಿದ್ರೆ ತಾಂಬೂಲ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ತೆಂಗಿನಕಾಯಿ ಅಂತಾನೆ. ಸರಿಯಾಗಿ ಹೇಳ್ರಯ್ಯ, ಏನಿದೆ ಅದರಲ್ಲಿ? ಅದು ತಾಂಬೂಲಕ್ಕೆ ತೆಂಗಿನಕಾಯಿ ಅಣ್ಣ. ಹೌದು, ವಂಶಿ ಹೇಳ್ತಿರೋದು ಸರಿನೇ.
ಒಂದ್ 4 ಜನ ಅನುಮಾನಾಸ್ಪದ ವ್ಯಕ್ತಿಗಳು ಮೂಟೆನಲ್ಲಿ ಏನೋ ತಗೊಂಡು ಹೋಗ್ತಾ ಇದ್ರು. ನಾನು ಅವ್ರನ್ನ ತಡೆದು ಏನು ಅಂತ ಕೇಳಿದ್ದಕ್ಕೆ ಕಾಯಿ ತಾಂಬೂಲ ಅಂತ ಏನೇನೋ ತಡವರ್ಸ್ತಾ ಇದ್ರು. ಇರ್ಬೋದೇನೋ ಅಂತ ನಾನು ಅವ್ರನ್ನ ಬಿಟ್ಟುಬಿಟ್ನೆ. ಅಯ್ಯೋ ರೀ, ಏನ್ರಿ ಮಾಡೋದೀಗ? ಇವ್ರು ಹೇಳ್ತಾ ಇರೋದು ನಿಜಾನೇ ಆದ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬನ್ನಿ. ಸರಿಯಾಗಿ ಹೇಳಿದ್ರಿ, ಬನ್ನಿ ಕಂಪ್ಲೇಂಟ್ ಕೊಡೋಣ. ಕಾಪಾಡಿ, ದಯವಿಟ್ಟು ನನ್ನ ಕಾಪಾಡಿ. ಮಾಯಾ, ಮಾಯಾ ಏನಾಯ್ತು? ಅವ್ರು ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ದಯವಿಟ್ಟು ನನ್ನ ಕಾಪಾಡಿ. ಯಾರು ಬರ್ತಿದ್ದಾರೆ ಮಾಯಾ? ಏನಾಯ್ತು? ನೀನ್ ಹೆದರ್ಬೇಡ, ನಾನಿದ್ದೀನಿ. ನೀನ್ ನನ್ನನ್ ಬಿಟ್ಟು ಹೋಗಲ್ಲ ತಾನೆ? ನಾನು ಎಲ್ಲೂ ಹೋಗಲ್ಲ, ನಾನ್ ನಿನ್ ಜೊತೆನೇ ಇರ್ತೀನಿ. ನೀನ್ ಹೆದರ್ಬೇಡ. ಮಾಯಾ, ಮಾಯಾ ಮಗಳೇ, ನೀನ್ ಹುಷಾರಾಗಿದೆ ಕಂದ. ಅಲ್ಲ, ಆ ರೌಡಿಗಳು ನಿನ್ನನ್ನ ಎತ್ತಕೊಂಡು ಹೋಗಿದ್ರಲ್ಲ ಊಟಲ್ ಕಟ್ಕೊಂಡು, ಹೇಗಮ್ಮ ತಪ್ಪಿಸ್ಕೊಂಡ್ ಬಂದೆ? ಹೇಗ್ ಬಂದೆ ಕಂದ? ಹುಷಾರಾಗಿ ಮಾತಾಡೆ. ನನ್ಗೂ ಏನು ಗೊತ್ತಿಲ್ಲ ಅಮ್ಮ. ಯಾರೋ 4 ಜನ ಬಂದು ನನ್ನ ಮೂಟೆನಲ್ಲಿ ಕಟ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಯಾವ್ದೋ ಗೋಡೌನಲ್ಲಿ ಇಟ್ಟಿದ್ರು. ಹೇಗೋ ತಪ್ಪಿಸ್ಕೊಂಡ್ ಬಂದೆ. 1 ನಿಮಿಷಕ್ಕೆ ನಾನು ಉಸಿರು ನಿಂತೋಗಿದ್ದಮ್ಮ.